ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯ ಕ್ರೆಡಿಟ್ ವಾರ್ ಜೋರಾಗಿರುವಂತ ಹೊತ್ತಲ್ಲೇ ಟೋಲ್ ವಾರ್ ಸಹ ಶುರುವಾಗುವಂತೆ ಕಾಣ್ತಾ ಇದೆ. ಇಂದಿನಿಂದ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ಟೋಲ್ ಕಲೆಕ್ಷನ್ ಆರಂಭವಾಗುತ್ತೆ ಅಂತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ನಿಡಘಟ್ಟವರೆಗಿನ 56 ಕಿಲೋಮೀಟರ್ ಉದ್ದ ರಸ್ತೆಯಲ್ಲಿ ಏಕಮುಖ ಸಂಚಾರಕ್ಕೆ ಕಾರುಗಳಿಗೆ ₹135 ನಿಗದಿಗೊಳಿಸಲಾಗಿದೆ. ಈ ಹೆದ್ದಾರಿಯಲ್ಲಿ ಬೈಕ್, ಆಟೋ, ಟ್ರ್ಯಾಕ್ಟರ್ಗಳ ಪ್ರವೇಶಕ್ಕೆ ಅವಕಾಶ ಇರೋದಿಲ್ಲ. ಎಕ್ಸ್‌ಪ್ರೆಸ್ ವೇನಲ್ಲಿ ಅಪಘಾತ ತಪ್ಪಿಸಲಿಕ್ಕೆ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ದಶಪಥ ಹೆದ್ದಾರಿಯಲ್ಲಿ ಟೋಲ್ ಸಂಗ್ರಹ ವಿಚಾರದ ಸಂಬಂಧ ಸಿಟ್ಟಿಗೆದ್ದಿರುವಂಥ ಬಿಡದಿ ಬ್ಲಾಕ್ ಕಾಂಗ್ರೆಸ್ ಪ್ರತಿಭಟನೆಯ ಎಚ್ಚರಿಕೆಯ ಸಂದೇಶ ನೀಡಿರುವಂಥದ್ದು. ಕಾಮಗಾರಿ ಪೂರ್ಣ ಮಾಡದೆ ಟೋಲ್ ಕಲೆಕ್ಷನ್ ಮಾಡಿದರೆ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಕಾಂಗ್ರೆಸ್ ಎಚ್ಚರಿಕೆಯ ಪತ್ರವನ್ನು ಬಿಡುಗಡೆ ಮಾಡಿದೆ. ಇನ್ನು ಕಾಂಗ್ರೆಸ್ ಮುಖಂಡ ಗಾಣಕಲ್ ನಟರಾಜ್ ರಾಮನಗರದಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪೊಲೀಸರ ನೆರವಿನಿಂದ ನಮ್ಮನ್ನು ಹತ್ತಿಕ್ಕಲಿಕ್ಕೆ ಬಂದರೆ ಹುಷಾರ್, ಮುಂದಿನ ಅನಾಹುತಕ್ಕೆ ನೀವೇ ಜವಾಬ್ದಾರಿ ಅಂತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಪ್ರಾಜೆಕ್ಟ್ ಡೈರೆಕ್ಟರ್ ಶ್ರೀಧರ್ಗೆ ಬಿಡದಿಯ ಕಾಂಗ್ರೆಸ್ ಮುಖಂಡ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ನಮಗೆ ಮೂಲಭೂತ ಸೌಕರ್ಯವನ್ನು ಒದಗಿಸಿ ನಂತರ ಟೋಲ್ನಲ್ಲಿ ಹಣವನ್ನು ಸಂಗ್ರಹಿಸಿ, ಇಲ್ಲದಿದ್ದರೆ ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಟೋಲ್ ಸಂಗ್ರಹವನ್ನ ಮಾಡ್ತೀವಿ ಅಂತ ಹೇಳಿ ಕಡ್ಡಾಯವಾಗಿ ಶ್ರೀಧರ್ ಅವರು ಮನೆ ಡಿ ಸಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಏನು ಪೊಲೀಸ್ ಬಂದೋಬಸ್ತ್ ಮುಖಾಂತರ ತಾವು ಕ್ರಮ ಕೈಗೊಂಡು ಟೋಲ್ ಸಂಗ್ರಹಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಮಾನ್ಯ ಶ್ರೀಧರ್ ಅವ್ರಿಗೆ ಒಂದು ಮಾತು ಕೇಳ್ತೀನಿ. ರೀ ಸ್ವಾಮಿ, ನಾವೇನಾದ್ರೂ ನಿಮ್ಮ ಮನೆ ಆಸ್ತಿ ಕೇಳ್ತೀವಿ, ನಾವು ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ ನಮ್ಮ ಗ್ರಾಮಗಳಿಗೆ ಹೋಗೋಕ್ಕೆ, ನಮ್ಮ ಶಾಲೆಗಳ ಮಕ್ಕಳು ಹೋಗೋದಿಕ್ಕೆ ದಾರಿ ಬಿಟ್ಕೊಡಿ ಅಂತ ಕೇಳಿದ್ವಿ. ನಿಮ್ಮ ಮನೆ ಆಸ್ತಿಯನ್ನು ಕೇಳಿಲ್ಲ ನಾವು ಯಾರು. ದಯಮಾಡಿ ಜಿಲ್ಲಾಧಿಕಾರಿಗಳು ಇದರ ಗಮನವನ್ನು ಹರಿಸಿ ತಾವು ದಯಮಾಡಿ ನಾಳೆ ಬೆಳಿಗ್ಗೆ ಟೋಲ್ ಸಂಗ್ರಹವನ್ನ. ಹಾವೇರಿಯ ರಾಣೆಬೆನ್ನೂರಿನಲ್ಲಿ ನಡೆದಂಥ ಪ್ರಜಾಧ್ವನಿ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಭಾಗಿಯಾಗಿದ್ದರು. ಉರ್ದು ಮೈದಾನದಲ್ಲಿ ಸಮಾವೇಶ ನಡೆದಿದ್ದು ಸಾವಿರಾರು ಕಾರ್ಯಕರ್ತರು ಸಿಳ್ಳೆ ಕೇಕೆಯನ್ನು ಹಾಕಿ ಸಿದ್ದರಾಮಯ್ಯ ಅವರನ್ನ ಸ್ವಾಗತ ಮಾಡಿದರು. ಬಳಿಕ ಮಾತನಾಡಿದಂಥ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಹರಿಹಾಯ್ದರು. ಇನ್ನು ಭಾರತೀಯ ಜನತಾ ಪಕ್ಷ ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂದಂತವರು ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡಿದ್ರು. MLAಗಳನ್ನು ರಾಜೀನಾಮೆ ಕೊಡಿಸಕ್ಕೆ ದುಡ್ಡು ಖರ್ಚು ಮಾಡಿದ್ರು. ಅವರನ್ನು ಮತ್ತೆ ಗೆಲ್ಲಿಸಲಿಕ್ಕೆ ದುಡ್ಡನ್ನು ಖರ್ಚು ಮಾಡಿದ್ರು. ಇವರು ಮತ್ತೆ ವೋಟ್ ಹಾಕ್ಬೇಕಾ? ಹೇಳಿ ನೋಡೋಣ, ನೀವೇ ವೋಟ್ ಹಾಕ್ಬೇಕಾ ಇವರಿಗೆ? ಇನ್ನು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಪ್ರಜಾಧ್ವನಿ ಸಮಾವೇಶದಲ್ಲಿ ಮತ್ತೆ ಗದ್ದಲ ಗಲಾಟೆ ನಡೆಯಿತು. ರಾಣೆಬೆನ್ನೂರಿನ ಉರ್ದು ಮೈದಾನದಲ್ಲಿ ತಿನ್ನುವ ಸೇಬಿಗಾಗಿ ನೂಕುನುಗ್ಗಲು ಉಂಟಾಯಿತು. 25 ಅಡಿ ಎತ್ತರದ ಸೇಬಿನ ಹಾರ ಕಿತ್ಕೊಳ್ಳಿಕ್ಕೆ ಜನರು ಮುಗಿಬಿದ್ರು. ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದಂಥ ಪ್ರಜಾಧ್ವನಿ ಯಾತ್ರೆಯಲ್ಲಿ ಕಾಂಗ್ರೆಸ್ ನಾಯಕರು ಅಬ್ಬರಿಸಿದ್ದಾರೆ. ಡಿಕೆಶಿ ಸಮ್ಮುಖದಲ್ಲಿ ಮನ್ಮೂಲ್ ಮಾಜಿ ಅಧ್ಯಕ್ಷ ಜವರೇಗೌಡ ಹಾಗೂ ಒಕ್ಕಲಿಗ ಸಂಘದ ಮಾಜಿ ಅಧ್ಯಕ್ಷ ಬೆಟ್ಟೇಗೌಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಈ ವೇಳೆ ಮಾತನಾಡಿದಂಥ ಡಿಕೆಶಿ, ನನ್ನ ಭಾಷಣ ಯಾರು ಕೇಳಬೇಡಿ, ಕೇವಲ JDS ಕಾರ್ಯಕರ್ತರು ಮಾತ್ರ ನನ್ನ ಮಾತು ಕೇಳಿ. ಕಳೆದ ಬಾರಿ 7ಕ್ಕೆ 7 JDS ಶಾಸಕರನ್ನ ಗೆಲ್ಲಿಸಿದ್ದೀರಾ, ಆದರೆ ಅವರ ಕೊಡುಗೆ ಏನು? ನಾನು ಈ ಮಣ್ಣಿನ ಮಗನಿದ್ದೇನೆ, ನನಗೂ ಒಂದು ಅವಕಾಶ ಮಾಡಿಕೊಡಿ ಅನ್ನೋ ಮೂಲಕ ಮತ್ತೊಮ್ಮೆ ಪರೋಕ್ಷವಾಗಿ CM ಆಗುವಂತ ಆಸೆಯನ್ನ ಬಿಚ್ಚಿಟ್ರು. ಜನತಾದಳದ ಕಾರ್ಯಕರ್ತರು ಕೇಳಬೇಕು ಅಂತೇಳಿ ಇವತ್ತು ನಾನು ನಿಮಗೆ ವಾಗ್ದಾನ ಮಾಡಲಿಕ್ಕೆ ನಾನು ಬಂದಿದ್ದೇನೆ. ಕುಮಾರಸ್ವಾಮಿ ಅವರು 2 ಬಾರಿ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ದೇನೆ, ಈ ದೇಶದ ಪ್ರಧಾನಮಂತ್ರಿ ಮಾಡಿದ್ದೇನೆ. ನಾನು ನಿಮ್ಮ ಮಗನಿದ್ದೇನೆ, ನಾನು ಮಣ್ಣಿನ ಮಗನಿದ್ದೇನೆ, ನಾನು ನಿಮ್ಮ ಸಭಾದವರಿದ್ದೇನೆ. ನನಗೂ ಒಂದು ಅವಕಾಶವನ್ನು. ಆಪರೇಷನ್ ಕಮಲದ ರೂವಾರಿ ಅಂತಾನೆ ಕರೆಸಿಕೊಳ್ಳುವಂಥ ಉದಯಗೌಡ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಮದ್ದೂರು ಟಿಕೆಟ್ ಆಕಾಂಕ್ಷಿಯಾಗಿರುವಂಥ ಉದಯಗೌಡರನ್ನ ಡಿಕೆ ಶಿವಕುಮಾರ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡರು. ಈ ವೇಳೆ ಮಾತನಾಡಿದಂಥ ಡಿಕೆಶಿ, ಮದ್ದೂರು ವಿಚಾರವಾಗಿ ಗುರುಚರಣ್ ಹಾಗೂ ಉದಯ್ ಜೊತೆಗೆ 4-5 ಸುತ್ತಿನ ಮಾತುಕತೆ ಆಗಿದೆ. ಯಾರಿಗೆ ಟಿಕೆಟ್ ಕೊಟ್ಟರೂ ಕೂಡ ಇಬ್ಬರು ಒಟ್ಟಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿದರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಶಾಸಕ ರಮೇಶ್ ಜಾರಕಿಹೊಳಿ ನಡುವೆ ಮತ್ತೆ ವಾಕ್ಸಮರ ಜೋರಾಗಿದೆ. ಡಿಕೆಶಿ ನನಗಷ್ಟೇ ಅಲ್ಲ, ಓರ್ವ ಮಂತ್ರಿಗೂ ಕೂಡ ಕಾಂಗ್ರೆಸ್ಗೆ ಬರ್ತೀರಾ ಇಲ್ಲ CD ಬಿಡ್ಲಾ ಅಂತ ಹೆದರಿಸ್ತಾ ಇದ್ದಾರೆ. ಡಿಕೆಶಿ ಆ ಪಾರ್ಟ್ನರ್ ಬೆಳಗಾವಿಯಲ್ಲಿದ್ದಾರೆ.
ಅವರೊಬ್ಬ ಆಕ್ಟರ್, ಅವರ ಜೊತೆ ಮತ್ತೊಬ್ಬ ಡ್ರೈವರ್ ಸಹ ಸೇರ್ಕೊಂಡಿದ್ದಾನೆ ಅನ್ನೋ ಮೂಲಕ ಹೆಬ್ಬಾಳ್ಕರ್ ಹಾಗೂ ಚನ್ರಾಜ್ ಹಟ್ಟಿಹೊಳಿ ವಿರುದ್ಧವೂ ಕೂಡ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ. ನಾವು ಯುದ್ಧ ಮಾಡೋರು, ಷಡ್ಯಂತ್ರ ಮಾಡೋರಲ್ಲ, ಕನಕಪುರದಲ್ಲೇ ಬೇಕಾದರೆ ಬಂದು ಎಲೆಕ್ಷನ್ಗೆ ನಿಂತು ಬಿಡ್ತೀನಿ ಅಂತ ರಮೇಶ್ ಜಾರಕಿಹೊಳಿ ಅವರು ಕಿಡಿಕಾರಿದ್ದಾರೆ. ಮತ್ತೊಮ್ಮೆ ಗಾಳಿಲಿ ಗುಂಡೊಡೆದಿದ್ದಾರೆ. ಇನ್ನು ಸಾಹುಕಾರ್ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿದಂಥ ಡಿಕೆಶಿ, ನಿಮಾನ್ಸ್ ಆಸ್ಪತ್ರೆ ಅಭ್ಯರ್ಥಿಗಳ ಬಗ್ಗೆ ನಾನಂತೂ ಮಾತಾಡಲ್ಲ ಅಂತ ಸರಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಈ ಮೆಂಟಲ್ ಹಾಸ್ಪಿಟ್ಲ್ ಕ್ಯಾಂಡಿಡೇಟ್ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗಲ್ಲ, ಅರ್ಥ ಆಯ್ತಾ? ಅವ್ರ ಪಾರ್ಟಿದು ಏನೇನಿದೆಯೋ ನನಗೆ ಗೊತ್ತಿಲ್ಲ. ನಾನು ಯಾರು ಹಾಸ್ಪಿಟ್ಲಿಗೆ ಮೆಂಟಲ್ ಹಾಸ್ಪಿಟ್ಲ್ ನಿಮಾನ್ಸ್ ಅಭ್ಯರ್ಥಿಗಳ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಈ ಮೆಂಟಲ್ ಹಾಸ್ಪಿಟ್ಲ್ ಕ್ಯಾಂಡಿಡೇಟ್ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗಲ್ಲ, ಅರ್ಥ ಆಯ್ತಾ? ಅವ್ರ ಪಾರ್ಟಿದು ಏನೇನಿದೆಯೋ ನನಗೆ ಗೊತ್ತಿಲ್ಲ. ಡಿಕೆಶಿ ಹಾಗೂ ಸಾಹುಕಾರ್ ಜಂಗಿ ಕುಸ್ತಿ ಈ ಬಗ್ಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾತನಾಡಿರುವಂಥದ್ದು. ಸಿಟಿ ರವಿ, ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿ ಇದ್ದಂಥವರು, ಹೀಗಾಗಿ ಕಾಂಗ್ರೆಸ್ ವರ್ಕಿಂಗ್ ಸ್ಟೈಲ್ ಅವರಿಗೆ ಗೊತ್ತಿದೆ ಅಂತ ಹೇಳಿದ್ರು. ಜಾರಕಿಹೊಳಿ ಅವರು ಕಾಂಗ್ರೆಸ್ನಲ್ಲಿ ಇದ್ದವರು, ಕಾಂಗ್ರೆಸ್ನ ವರ್ಕಿಂಗ್ ಸ್ಟೈಲ್ ಗೊತ್ತಿದೆ, ಅದಕ್ಕೆ ಅವ್ರು ಹಂಗೆ ಮಾತಾಡಿರ್ಬೋದು. ನನ್ನ ಹತ್ರ ಮಾಹಿತಿ ಇಲ್ಲ. ಜಾರಕಿಹೊಳಿ ಅವರು ಕಾಂಗ್ರೆಸ್ನಲ್ಲಿ ಇದ್ದವರು, ಕಾಂಗ್ರೆಸ್ ಜೆಡಿಎಸ್ ಭದ್ರಕೋಟೆ ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ ನಾಯಕರು ಅಬ್ಬರದ ಪಂಚರತ್ನ ರಥಯಾತ್ರೆಯನ್ನು ನಡೆಸಿದರು. ಈ ವೇಳೆ ಪಂಚರತ್ನ ವಾಹನದಲ್ಲಿ ಎಚ್ಡಿಕೆ ರೋಡ್ ಶೋ ಅನ್ನು ನಡೆಸಿದ್ದು. ಮಾಜಿ ಸಚಿವ ಎಚ್ಡಿ ರೇವಣ್ಣ, ಎ ಮಂಜು, ಶಾಸಕ ಬಾಲಕೃಷ್ಣ, ಸೂರಜ್, ಸಂಸದ ಪ್ರಜ್ವಲ್ ರೇವಣ್ಣ ಸೇರಿದಂತೆ ಹಲವು ನಾಯಕರು ಕುಮಾರಸ್ವಾಮಿಗೆ ಸಾಥ್ ಕೊಟ್ಟರು. ಈ ವೇಳೆ ಕುಮಾರಸ್ವಾಮಿಗೆ ಆದಿಹಳ್ಳಿ ಗ್ರಾಮದ ರೈತ ನಿಂಗೇಗೌಡ ಕುರಿಮರಿ ಗಿಫ್ಟ್ ಅನ್ನು ಕೊಟ್ಟರು. ಪಂಚರತ್ನ ಯಾತ್ರೆಯಲ್ಲಿ ಮಾತನಾಡಿದಂಥ ಕುಮಾರಸ್ವಾಮಿ ಹಾಸನ ಟಿಕೆಟ್ ಗೊಂದಲಕ್ಕೆ ಬ್ರೇಕ್ ಹಾಕುವಂತ ಯತ್ನ ಮಾಡಿದ್ದಾರೆ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಹಾಸನ ಟಿಕೆಟ್ ಕೊಡ್ತೀವಿ ಅಂತ ಪುನರುಚ್ಚರಿಸಿದ್ದಾರೆ. ಈಗಾಗಲೇ ಅಂತಿಮ ಪಟ್ಟಿ ಸಿದ್ಧ ಆಗ್ತಿದೆ. ಹಾಸನದ ಬಗ್ಗೆನೂ ನಾನೇನು ಹೇಳಿದ್ದೇನೆ, ಪಕ್ಷದ ಕಾರ್ಯಕರ್ತರಿಗೆ ಇವತ್ತು ನಾವು ಆದ್ಯತೆ ಕೊಡ್ತೀವಿ ಅಂತ ಹೇಳಿದ್ದೇನೆ. ಅದೇ ಮಾತು ಇವತ್ತು ನಂದು ಪಕ್ಷದ ಕಾರ್ಯಕರ್ತನಿಗೆ ಆದ್ಯತೆ. ಇನ್ನು ಸಮಾವೇಶದಲ್ಲಿ ರೇವಣ್ಣ ಮಾತನಾಡಲಿಕ್ಕೆ ಆಗಮಿಸ್ತಾ ಇದ್ದಂತೆ ವೇದಿಕೆ ಪಕ್ಕದಲ್ಲೇ ಇದ್ದಂಥ ಕಾರ್ಯಕರ್ತರು ಗಲಾಟೆ ಮಾಡ್ತಾ ಇದ್ರು. ಸುಮ್ಮನಿರುವಂತೆ ಎಷ್ಟೇ ಹೇಳಿದ್ರು ಕೂಡ ಕಾರ್ಯಕರ್ತರು ಮಾತ್ರ ಸೈಲೆಂಟ್ ಆಗಿಲ್ಲ. ಇಷ್ಟಕ್ಕೆ ಬೇಸರಗೊಂಡಂಥ ರೇವಣ್ಣ ನಾನು ಮಾತನಾಡಲ್ಲ ಅಂತ ಅರ್ಧಕ್ಕೆ ಭಾಷಣವನ್ನು ನಿಲ್ಲಿಸಿದ್ರು. ದಯವಿಟ್ಟು ಪಟಾಕಿ ಹಚ್ಚಬೇಡಿ ಗಣ್ಯರು ಮಾತಾಡುವಾಗ. ಹಾಸನದಲ್ಲಿ ಜೆಡಿಎಸ್ ಟಿಕೆಟ್ ಹಂಚಿಕೆ ಗೊಂದಲ ಮೂಡಿದ್ದು ಕ್ಷೇತ್ರದ ಹೊರಗೂ ಕೂಡ ಸ್ವರೂಪ್ ಪ್ರಕಾಶ್ ಪರ ಘೋಷಣೆ ಕೇಳಿ ಬರ್ತಾ ಇದೆ. ಟಿಕೆಟ್ ನೀಡುವಂತೆ ಕುಮಾರಸ್ವಾಮಿ ಕಾರಿಗೆ ಕಾರ್ಯಕರ್ತರು ಮುತ್ತಿಗೆಯನ್ನು ಹಾಕಿದ್ರು. ಈ ವೇಳೆ ಸ್ವರೂಪ್ ಪ್ರಕಾಶ್ ಭಾವಚಿತ್ರವನ್ನು ಹಿಡಿದು ಅಭಿಮಾನಿಗಳು ಎಚ್ಡಿಕೆ ಮುಂದೆ ಬೇಡಿಕೆ ಇಟ್ಟಿದ್ದಾರೆ. ಇನ್ನು ಕಾರ್ಯಕರ್ತರಿಗೆ ಎಚ್ಡಿಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಮುನ್ನಡೆದರು. ದಾವಣಗೆರೆಯಲ್ಲಿ ನಡೆದಂಥ ಪ್ರಜಾಧ್ವನಿ ಸಮಾವೇಶದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಾವು ಕೋಮುವಾದಿ ಪಕ್ಷವನ್ನು ದೂರವಿಡಲಿಕ್ಕೆ ಕುಮಾರಸ್ವಾಮಿ ಜೊತೆ ಸಮ್ಮಿಶ್ರ ಸರ್ಕಾರವನ್ನು ಮಾಡಿದ್ವಿ. ಅವರದ್ದು 37 ಸೀಟು ಇದ್ರೂ ಸಹ ಅವರನ್ನೇ ಸಿಎಂ ಮಾಡಿದ್ವಿ. ಆದರೆ ಅವರು ತಾಜ್ ವೆಸ್ಟ್ ಎಂಡ್ನಲ್ಲಿ ಕೂತು ಆಡಳಿತವನ್ನು ನಡೆಸಿದ್ರು. ಯಡಿಯೂರಪ್ಪ ಆಪರೇಷನ್ ಕಮಲದ ಪಿತಾಮಹ. ಒಬ್ಬೊಬ್ಬ ಎಂಎಲ್ಎಗೆ 30 ಕೋಟಿ ಕೊಟ್ಟು ಖರೀದಿಯನ್ನು ಮಾಡಿದ್ರು. ದಯವಿಟ್ಟು ಜೆಡಿಎಸ್ಗೆ ವೋಟ್ ಹಾಕಬೇಡಿ, ನೀವು ಜೆಡಿಎಸ್ಗೆ ವೋಟ್ ಹಾಕಿದರೆ ಅದು ಬಿಜೆಪಿಗೆ ಹೋಗುತ್ತೆ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಕೋಲಾರದ ಕೆಜಿಎಫ್ನ ಬೇತಮಂಗಲ ಗ್ರಾಮಕ್ಕೆ ಬಿಜೆಪಿಯ ವಿಜಯ ಸಂಕಲ್ಪ ಯಾತ್ರೆ ಆಗಮಿಸಿದ್ದ ವೇಳೆ ದೊಡ್ಡ ಹೈಡ್ರಾಮವೇ ನಡೆದಿದೆ. ಬಿಜೆಪಿಯ ಎರಡು ಬಣದ ನಡುವೆ ಕಿತ್ತಾಟ ನಡೆದಿದ್ದು, ಸಚಿವ ಮುನಿರತ್ನ ಭಾಷಣಕ್ಕೆ ಅಡ್ಡಿಪಡಿಸಿದ್ರು. ಕೆಜಿಎಫ್ ಬಿಜೆಪಿ ಟಿಕೆಟ್ಗಾಗಿ ಮಾಜಿ ಶಾಸಕ ವೈ ಸಂಪಂಗಿ ಹಾಗೂ ಮೋಹನ್ ಕೃಷ್ಣ ನಡುವೆ ಪೈಪೋಟಿ ನಡೀತಾ ಇದೆ. ಹೀಗಾಗಿ ಬಿಜೆಪಿ ಸಂಕಲ್ಪ ಯಾತ್ರೆ ಬರ್ತಾ ಇದ್ದಂತೆ ಪರಸ್ಪರ ಜೈಕಾರ ಘೋಷಣೆಯನ್ನು ಕೂಗಿದ್ದಾರೆ. ಯಾತ್ರೆ ವಾಹನವನ್ನು ಅಡ್ಡ ಹಾಕಿ ಘೋಷಣೆಯನ್ನು ಕೂಗಲಾಗಿದೆ.